ಬೆಂಗಳೂರು ಮ್ಯಾರೇಜ್ ಬಿರಿಯಾನಿ ಬಿರಿಯಾನಿ ಬಂತು. ಅದು ಅರೋಮಾ ಇದೆಯಲ್ಲ, ಗಮ್ ಅನ್ನುತ್ತೆ ಸರ್. ಇದ್ರದ್ದು ಬಿರಿಯಾನಿದು ಮಸಾಲ ಕೊಡಿ. ಇದು ಮಸಾಲೆ, ಇದನ್ನ ಹಾಕೊಂಡು ಇದು ನೋಡ್ರಿ ಪೆಪ್ಪರ್ ಮಟನ್, ಬದನೆಕಾಯಿ ಸಾಂಬಾರ್, ಮಟನ್ ತವಾ ಫ್ರೈ, ಗೀ ರೈಸ್, ಮಟನ್ ಚಟ್ಪಟಿ, ಮಟನ್ ಖಾಲಿ ಮಿರ್ಚಿದು ಗ್ರೇವಿ. ಶರಣ್ರೆ ಸರ್ವರಿಗೂ ಶರಣಾರ್ಥಿ. ನಿಮ್ಗೊಂದು ನಾನು ವಿಡಿಯೋ ತೋರಿಸಿದ್ನಲ್ರಿ, ಒಬ್ರು ಗರಡಿ ಮನೆ ಪೈಲ್ವಾನ್ರು ಅಂತೇಳಿ. ಅವರು ಪಹಲ್ವಾನ್ ಕಾಲೆ ಖಾದಿರ್ ಅಹಮದ್ ಕುರೇಶಿ ಅಂತೇಳಿ ಸ್ಟೇಟ್ ಲೆವೆಲ್ ಪೈಲ್ವಾನ್ರು ಅವರು ಒಂದು ಹೋಟೆಲ್ ಅನ್ನ ನಡೆಸ್ತಾರ್ರಿ, ಪಹಲ್ವಾನಿ ಹಂಡಿ ಮೆಸ್ ಅಂತೇಳಿ. ಸೊ ಇವತ್ತು ನಾನು ಆ ಮೆಸ್ಸಿಗೆ ಬಂದೇನಿ. ಅಗೇನ್ ಈ ಶಿವಾಜಿ ನಗರದಲ್ಲಿ ಇರ್ತಕ್ಕಂತಹ ಈ ಶಿವಾಜಿ ರೋಡ್ ಒಳಗಡೆ ಆ ಹಂಡಿ ಮೆಸ್ ಅಂತ ಐತಿ. ಅಲ್ಲಿಗೆ ಬಂದೀನಿ. ಅದು ಪ್ರಿಪರೇಷನ್ ಹೆಂಗ್ ಮಾಡ್ತಾರ, ಏನೇನ್ ಐಟಮ್ಗಳಿದಾವ ಅನ್ನೋದನ್ನ ಒಳಗಡೆ ನೋಡೋಣ. ಸೊ ಇದು ಪ್ರಿಪರೇಷನ್ ನಡೀತಿರೋದೀಗ. ಹೊರಗಡೆ ರೋಡ್ ಅಲ್ಲಿ ಬರ್ತಾ ಇದ್ರೆ ಗೊತ್ತಾಗ್ಬಿಡ್ತೈತಿ ಆ ಬಿರಿಯಾನಿ ಅರೋಮಾ. ರೋಡ್ ಎಲ್ಲ ಸ್ಮೆಲ್ ಬರ್ತೈತಿ. ಒಳಗಡೆ ಬಂದ್ರೆ ಪ್ರಿಪರೇಷನ್ ಎಲ್ಲ ನಡೆದೈತಿ ಈಗ ಬಿರಿಯಾನಿಗೆ. ಇನ್ನ ಏನೇನ್ ಮಾಡ್ತಾರ ನೋಡೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಏನ್ ನೋಡಿದ್ವಲ್ರಿ, ಒಬ್ರು ಪೈಲ್ವಾನ್ರು ಇದ್ರಲ್ವಾ, ಅವ್ರ ಒಂದು ಗರಡಿ ಮನೆ ವಿಡಿಯೋ ನೋಡಿದ್ವಲ್ಲ. ಈ ಹೋಟೆಲ್ ಅನ್ನ ಅವರು ನಡೆಸ್ತಾರೆ. ಈ ಹೋಟೆಲ್ ಅಲ್ಲಿ ಬರ್ತಕ್ಕಂತ ಪ್ರಾಫಿಟ್ ಅಲ್ಲೇನೆ ಅವರು ಕೂಡ ಗರಡಿ ಮನೆಯನ್ನ ನಡೆಸ್ಕೊಂಡು ಬರೋ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಈ ಗರಡಿ ಮನೆ ಬಂದು ಕುಸ್ತಿಯನ್ನ ಕಲಿಯುವಂತವ್ರು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲರಿಗೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾವುದೇ ಅವ್ರ ಕಡೆಯಿಂದ ಫೀಸ್ ಅನ್ನ ತಗೊಳ್ಳದೆ ಈ ಹೋಟೆಲ್ ಅಲ್ಲಿ ಬಂದಂತ ಸ್ವಲ್ಪ ಲಾಭದಲ್ಲಿ ಆ ಗರಡಿ ಮನೆಯನ್ನು ಕೂಡ ಅವರು ನಡೆಸ್ತಾ ಇರ್ತಕ್ಕಂಥದ್ದು ಇನ್ನೊಂದು ಈ ಹೋಟೆಲ್ನ ವಿಶೇಷ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಏನಿದು ಪಹಲ್ವಾನಿ ಹಂಡಿ ಮೆಸ್, ಏನ್ ಸರ್ ಇದು? ಪಹಲ್ವಾನಿ ಹಂಡಿ ಇಸ್ authentic ಪಹಲ್ವಾನಿ food sir. Here specialty is mutton biryani and chicken biryani, chatpati phal, tawa phal, chami, kebab, mutton kebab, pepper mutton, lots of variety sir. ಈಗ ಏನ್ ಮಾಡ್ತಿದ್ದೀರಿ? ಇವತ್ತು ಮಾಡ್ತಾ ಇರೋದು ನಾವು ಚಿಕನ್ ಬಿರಿಯಾನಿ ಸರ್. ನಾನು ಗೀ ರೈಸ್ ಮಾಡ್ತಾ ಇದ್ದೀನಿ ಸ್ಪೆಷಲಿ. ಇದು ಗೀ ರೈಸ್? ಗೀ ರೈಸು. ಇದು ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಅಂದ್ರೆ ನಾರ್ಮಲ್ ಬಿರಿಯಾನಿ, ತಂದೂರಿ ಇದು ಹೈದರಾಬಾದಿ ತರ? ನಾರ್ಮಲ್ ಬಿರಿಯಾನಿ, ಬೆಂಗಳೂರು ಮ್ಯಾರೇಜ್ ಬಿರಿಯಾನಿ ಸರ್. ಬೆಂಗಳೂರು ಮ್ಯಾರೇಜ್ ಬಿರಿಯಾನಿ. ಏನ್ ಸ್ಪೆಷಲ್, ಅಥೆಂಟಿಕ್ ಏನದು ಸ್ಪೆಷಾಲಿಟಿ? ಬೆಂಗಳೂರ್ದು ಬಿರಿಯಾನಿ ಅಂತ ತುಂಬಾ ಸ್ಪೆಷಲ್ ಸರ್. ಮದುವೆನಲ್ಲಿ ಮಾಡೋದು. ನೀವು ರೆಗ್ಯುಲರ್ ಆಗಿ ಮಾಡ್ತೀರಾ? ರೆಗ್ಯುಲರ್ ಆಗಿ ಮಾಡ್ತೀನಿ ಸರ್. ಏನ್ ಸ್ಪೆಷಾಲಿಟಿ ಏನ್ಗಳಿರುತ್ತೆ ಅದರಲ್ಲಿ? ಅಂದ್ರೆ ತುಂಬಾ ಅರೋಮಾಸ್ ತುಂಬಾ நல்லா ಇರ್ತಾರೆ, ಟೇಸ್ಟ್ ತುಂಬಾ ಸೂಪರ್ ಆಗಿರ್ತಾರೆ. ಒಳ್ಳೆ ಟೇಸ್ಟ್. ಕೆಳಗಡೆ ಮಸಾಲಾ ಅಂಡ್ ಪೀಸ್ ಇರುತ್ತೆ, ಮೇಲ್ಗಡೆ ಒಂದು ರೈಸ್ ತರ ಮಾಡ್ತೀನಿ. ಇದು ಬ್ಯಾಂಗ್ಳೂರ್ ದಮ್ ಬಿರಿಯಾನಿ ಅಂತ ಹೇಳ್ತಾರೆ. ಅದಕ್ಕೆ ಸ್ಪೆಷಲ್ ದಮ್ ಬಿರಿಯಾನಿ. ಬೆಂಗಳೂರು ಅಥೆಂಟಿಕ್ ಬಿರಿಯಾನಿ ನೋಡಿ ಹೆಂಗಿರುತ್ತೆ ನೋಡಿ ಸರ್. ಕೆಳಗಡೆ ಮಸಾಲೆ ಇರುತ್ತಾ ಪೂರ್ತಿ? ಪೂರ್ತಿ ಕೆಳಗಡೆ ಇರುತ್ತೆ ಮಸಾಲ. ಇದು ಪ್ಲೇನ್ ರೈಸ್ ಮೇಲ್ಗಡೆ ಇರುತ್ತೆ. ಯಾರ ಕಸ್ಟಮರ್ಗೆ ಪ್ಲೇನ್ ರೈಸ್ ಬೇಕಾದ್ರೆ ಕೊಡ್ತಾರೆ. ಆಮೇಲೆ ಮಸಾಲಾ ರೈಸ್ ಬೇಕಂದ್ರೆ ಕೆಳಗಡೆ ಮಸಾಲಾ ಸೇರಿಸಿ ಕೊಡ್ತಾರೆ. ಅದು ಸೇರಿಸಿ ತಿನ್ನೋನು ಅದಕ್ಕೆ ಮಜಾ ಬರೋದು. ये क्या करने के लिए? दाल बनाने के लिए. ब्रिंजल दाल. ಸರ್ ಈಗ ಇದು ಏನ್ ಮಾಡ್ತಿದ್ರಿ? ಇದು ಬ್ರಿಂಜಾಲ್ ಗ್ರೇವಿ ಮಾಡ್ತಾ ಇದೀನಿ ಸರ್. ಬಿರಿಯಾನಿಗೆ ಸೈಡ್. ಅದು ಗೀ ರೈಸ್ಗೆ ದಾಲು. ಇದು ಬಿರಿಯಾನಿ ಜೊತೆಗೆ ಬ್ರಿಂಜಾಲ್ ದಾಲ್ ತುಂಬಾ ಇಷ್ಟ ಮಾಡ್ತಾ ಇದ್ದಾರೆ. ಇದು ಅಥೆಂಟಿಕ್ ಕಲ್ಯಾಣನಲ್ಲಿ ಮಾಡೋದು. ಕಲ್ಯಾಣಿ ಮದುವೆನಲ್ಲಿ ಬಿರಿಯಾನಿ ಜೊತೆಗೆ ಬ್ರಿಂಜಾಲ್ ಗ್ರೇವಿ ಇರುತ್ತೆ. ಆಮೇಲೆ ಟೊಮಾಟೊ ಪೇಸ್ಟ್ ಹಾಕ್ತೀನಿ. ಒಂದು 10 ನಿಮಿಷ ಬಿಟ್ಟು ಟೊಮಾಟೊ ಪೇಸ್ಟ್ ಹಾಕಿ ಅದನ್ನೆಲ್ಲ ಇದು ಮಾಡಿದ್ರೆ ಚೆನ್ನಾಗ ಬರುತ್ತೆ. ಮೂಲಂಗಿ ಏನಕ್ಕೆ ಯೂಸ್ ಮಾಡ್ತೀರಾ? ಮೂಲಂಗಿ ಎದಕ್ಕೆ ಹಾಕ್ತೀರಾ? ಅದು ದಾಲ್ನಲ್ಲಿ ಹಾಕ್ತೀನಿ ಸರ್. ಗೀ ರೈಸ್. ಇದೇನು ಸರ್ ಇದು? ಗೀ ರೈಸ್ ಸರ್. ಇದು ಗೀ ರೈಸ್ ದಮ್ ಆಗಿದೆ, ರೆಡಿ ಇದೆ ಸರ್ವ್ ಮಾಡೋಕ್ಕೆ. ಇದು ರೆಡಿ ಟು ಸರ್ವ್ ಸರ್. ರೆಡಿ ಟು ಸರ್ವ್ ಇದು. ಗೀ ರೈಸ್ದು ಅರೋಮಾ ಗಮ್ ಅನ್ನತ್ತೆ. ಹಂಗೆ ತುಪ್ಪದ ಸ್ಮೆಲ್ ಇದೆಯಲ್ಲ, ಗಮ್ ಅಂತ ಬರ್ತಿದೆ. ರೆಡಿ ಆಗಿದೆ ಗೀ ರೈಸ್. ಈ ಥರ ಬರುತ್ತೆ.
ಸರ್ ಇದೇನ್ ಮಾಡ್ತಿದ್ದೀರಿ? ಇದು ಕಬಾಬ್ ಮಾಡ್ತಿದ್ದೀನಿ ಸರ್. ಏನೇನ್ ಹಾಕಿದ್ದೀರಾ ಇದಕ್ಕೆ? ಇದಕ್ಕೆ ಜೀರಾ ಪೌಡರ್, ಚಾಟ್ ಪೌಡರ್, ತಂದೂರಿ ಪೌಡರ್, ಮಿರ್ಚಿ ಪೌಡರ್, ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ ಸರ್ ಇವತ್ತು. ಎಷ್ಟು ಕೆಜಿ ಮಾಡ್ತೀರಾ ಇದನ್ನ? ಇದು 3 kg ಮಾಡ್ತಾ ಇದ್ದೀನಿ. ಯಾವುದೇ ತರ ಕಲರ್ ಗಿಲರ್ ಹಾಕಲ್ಲ ಅಲ್ಲ ನೀವು? ಇಲ್ಲ. ಇದು ಮೊಸರು ಅಲ್ವಾ? ಮೊಸರು ಹಾಕ್ತಾ ಇದ್ದೀನಿ ಸರ್. ಎಷ್ಟು ಹಾಕ್ತಿದ್ದೀರಾ 3 kgಗೆ? ಇದು 3 kgಗೆ ಹಾಫ್ ಪ್ಯಾಕೆಟ್ ಹಾಕ್ತಾ ಇದ್ದೀನಿ. ಕಾರ್ನ್ ಫ್ಲೋರ್ ಕ್ರಿಸ್ಪಿ ಆಗುತ್ತಲ್ಲ ಇದು ಹಾಕಿದ್ರೆ? ಕಾರ್ನ್ ಫ್ಲೋರ್ ಹಾಕಿದ್ರೆ ಕ್ರಿಸ್ಪಿ ಆಗುತ್ತೆ, ಮಸಾಲಾನು ಒಟ್ಟಿಗೆ ಚೆನ್ನಾಗಿ ಹಿಡಿಯುತ್ತೆ. ಹಿಡಿಯುತ್ತೆ. ಇದು ನೋಡಿ ನ್ಯಾಚುರಲ್ ಕಲರ್ ಆಗಿದೆ. ಎಲ್ಲೂ ತುಂಬಾ ರೆಡಿಶ್ ಆದ್ರೆ ಮಾತ್ರ ಅದಕ್ಕೆ ಕಲರ್ ಹಾಕ್ತಾರೆ ಅಂತ ಅರ್ಥ. ಇದು ನೋಡಿ ಪ್ಯೂರ್ ನ್ಯಾಚುರಲ್ ಆಗಿ ಏನ್ ಕಲರ್ ಇದೆ ಅದು ಮಾತ್ರ ಇದೆ. 1 ಗಂಟೆ ಮ್ಯಾರಿನೇಷನ್ ಆಗ್ಬೇಕು. 1 ಗಂಟೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮುಂದ 1 ಗಂಟೆಗೆ ರೆಡಿ. ಇವತ್ತು 11 ಗಂಟೆ. 1 ಗಂಟೆ ಮ್ಯಾರಿನೇಷನ್ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಟೇಸ್ಟ್. ಇದು ಇವರು ಹೋಟೆಲ್ಗೆ FSSAI ಸರ್ಟಿಫಿಕೇಟ್ ಕೂಡ ಇಲ್ಲಿ ಕೊಟ್ಟಾರ ನೋಡಿ. ಇಲ್ಲಿ ಪಹಿಲ್ವಾನಿ ಹಂಡಿ ಬಿರಿಯಾನಿ ಒಳಗಡೆ ಮಟನ್ನು ಮತ್ತೆ ಚಿಕನ್ನು ಪರ್ ಕೆಜಿ ಇದು. ಬಟ್ ಇದು ಬೇಕು ಅಂದ್ರೆ ಮಿನಿಮಮ್ 3 kg ಆರ್ಡರ್ ಮಾಡಬೇಕು. ಏನೆಲ್ಲ ಮೆನ್ಯೂಗಳಿದೆ ಅಂತ ದೊಡ್ಡದಾಗಿ ಒಂದು ಬೋರ್ಡ್ ಹಾಕ್ಬಿಟ್ಟವ್ರು ನೋಡ್ರಿ. ಬಂದ ತಕ್ಷಣ ಒಂದು ಪ್ಲೇಟ್ ಅಂತೂ ಕೊಡ್ತಾರೆ ಸಾಮಾನ್ಯವಾಗಿ ಎಲ್ಲ ಕಡೆ ನೀಟಾಗಿ ಒರೆಸ್ಕೊಂಡು. ಇಲ್ಲಿಯ ಸ್ಪೆಷಲ್ ಅಂತಂದ್ರಿ ಬಿರಿಯಾನಿ. ಎವ್ರಿ ಡೇ ಚಿಕನ್ ಬಿರಿಯಾನಿ ಅಂತೂ ಇದ್ದೇ ಇರ್ತೈತಿ. ಅದ್ರ ಜೊತೆಗೆ ಶುಕ್ರವಾರ ಭಾನುವಾರ ಸ್ಪೆಷಲ್ ಆಗಿ ಮಟನ್ ಬಿರಿಯಾನಿ ಮಾಡ್ತಾರೆ, ಸಖತ್ತಾಗಿರ್ತೈತಿ. ಆ ಮಟನ್ ಬಿರಿಯಾನಿ ಜೊತೆಗೆ ಒಂದು ಮುಸಾಫರ್ ಅಂತ ಒಂದು ಸ್ವೀಟ್ ಕೊಡ್ತಾರ್ರಿ. ತಿಂದ್ಬಿಟ್ರೆ ಆಸಮ್, ಅದು ಅಷ್ಟು ಚೆನ್ನಾಗಿ ಅದ್ಭುತವಾದಂತ ಸ್ವೀಟ್ ಅನ್ನ ಕೊಡ್ತಾರ ಅವರು. ಈಗ ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡೋಣ, ಮತ್ತೆ ಏನೇನು ಸಿಗುತ್ತೋ ಟ್ರೈ ಮಾಡೋಣ ಹೋಟ್ಲಲ್ಲಿ. 2 ಟೈಪ್ ಗ್ರೇವಿ ಕೊಡ್ತೀರಾ ಸರ್? 2 ಥರದ್ದು ಗ್ರೇವಿ ಇದೆ ಇದರಲ್ಲಿ. ಒಂದು ವೆಜ್ ಗ್ರೇವಿ, ದಾಲು ಅದನ್ನೆಲ್ಲ ಹಾಕಿ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಬದನೆಕಾಯಿ ಗ್ರೇವಿ ಆಗಲೇ ಮಾಡಿದ್ರಲ್ಲ ಅದು. ಸೊ ಬಿರಿಯಾನಿ ಬಂತು, ಅದು ಅರೋಮಾ ಇದೆಯಲ್ಲ ಗಮ್ ಅನ್ನುತ್ತೆ. ನೋಡೋಣ ಬಿರಿಯಾನಿಗೆ ಏನಿದೆ ಅಂತ. ಸರ್ ಇದ್ರದ್ದು ಬಿರಿಯಾನಿದು ಮಸಾಲ ಕೊಡಿ. ಆಮೇಲೆ ಈ ಪಹಲ್ವಾನಿ ಹೋಟೆಲ್ದು ಸ್ಪೆಷಾಲಿಟಿ ಏನಂತಂದ್ರೆ ಚಿಕನ್ ಬಿರಿಯಾನಿಗೆ ಅವರು ಕಂಪಲ್ಸರಿಯಾಗಿ ಲೆಗ್ ಪೀಸ್ ಕೊಡ್ತಾರೆ. ಯಾವುದೇ ಎಷ್ಟೇ ಚಿಕನ್ ಬಿರಿಯಾನಿ ತೊಗೊಂಡ್ರು ಒಂದು ಲೆಗ್ ಪೀಸ್ ಕೊಡ್ತಾರೆ. ಅದ್ರ ಜೊತೆಗೆ ಮಸಾಲೆ ನೋಡ್ರಿ, ಇದು ಮಸಾಲೆ. ಇದನ್ನ ಹಾಕೊಂಡು ಈ ತರ ತಗೊಂಡು ಲೋ ಫ್ಲೇಮಲ್ಲಿ ಕುಕ್ ಆಗಿರ್ತಕ್ಕಂಥದ್ದು ಚಿಕನ್ ಬಿರಿಯಾನಿ ತಗೊಂಡು ಹಿಂಗೆ ಒಂಚೂರು ಮಸಾಲೆನ ಅಂದ್ಕೊಂಡು ಮುಸ್ಲಿಂ ಸ್ಟೈಲ್ ಮುಸ್ಲಿಂ ಮದುವೆಯಲ್ಲಿ ಮಾಡ್ತಾರಲ್ಲ ಬಿರಿಯಾನಿನ, ಡಿಟ್ಟೋ ಅಥೆಂಟಿಕ್ ಮುಸ್ಲಿಂ ಸ್ಟೈಲ್ ಬಿರಿಯಾನಿ ತಿನ್ಬೇಕು ಅಂತಂದ್ರೆ ಶಿವಾಜಿನಗರದಲ್ಲಿ ಇರ್ತಕ್ಕಂಥ ಈ ಪಹಿಲ್ವಾನಿ ಹಂಡಿ ಮೆಸ್ಗೆ ಒಂದ್ಸರಿ ಭೇಟಿ ಕೊಡ್ಬೇಕ್ರಿ. ಸಖತ್ತಾಗಿದೆ ಆ ಬಿರಿಯಾನಿ ಮಾತ್ರ. ಲೋ ಕುಕ್ಕಲ್ಲಿ ಫ್ಲೇಮ್ ಮಾಡಿ ವಿಶೇಷವಾಗಿ ಮಾಡಿದ್ದಾರೆ. ಹೌದಾ. ಈ ಬಿರಿಯಾನಿಯ ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ ಬದನೆಕಾಯಿ ಸಾಂಬಾರ್. ಬದನೆಕಾಯಿನ ಹಾಕ್ಬಿಟ್ಟು ಸಾಂಬಾರಾಗಿ ಮಾಡ್ತಾರೆ. ಇಲ್ಲಿದೆ ನೋಡಿ, ಇದೆ ಬದನೆಕಾಯಿ ಸಾಂಬಾರ್. ನಾವು ತಗೊಂಡು ನೀಟಾಗಿ ಹಿಂಗೆ ಹಾಕೊಂಡು ಬದನೆಕಾಯಿ ಗ್ರೇವಿ ಜೊತೆ ಬಿರಿಯಾನಿನ ತಿಂತಾ ಇದ್ರೆ ಯೂನಿಕ್ ಫ್ಲೇವರ್. 40 ವರ್ಷದ ಹೋಟ್ಲು ಟೇಸ್ಟಿ ಪಹಿಲ್ವಾನಿ ಬಿರಿಯಾನಿ. ಇದು ನೋಡ್ರಿ ಪೆಪ್ಪರ್ ಮಟನ್. ಪೆಪ್ಪರ್ ಚಿಕನ್ ಕೇಳಿರ್ತೀರಲ್ವಾ, ಅದೇ ತರ ಇದು ಪೆಪ್ಪರ್ ಮಟನ್. ಇದು ಸಖತ್ತಾಗಿದೆ, ಟೇಸ್ಟ್ ಮಾಡೋಣ.
ಈ ಒಂದೇ ಕೈಲಿ ಮಟನ್ನು ಲೋ ಫ್ಲೇಮಲ್ಲಿ ಮಟನನ್ನು ಫ್ರೈ ಮಾಡಿದ್ದಾರೆ. ಪೆಪ್ಪರ್ ಅರೋಮಾ ಜೊತೆಗೆ ಇಲ್ಲಿ ಲೋಕಲ್ ಮಸಾಲೆ ಇದೆಯಲ್ಲ, ಡಿಫ್ರೆಂಟಾಗಿ ಟೇಸ್ಟ್ ಕೊಡಾಕಂತೀನಿ. ಸಖತ್ತಾಗಿದೆ. ಇದೈತಲ್ರಿ ಮಟನ್ ತವಾ ಫ್ರೈ, ಸಖತ್ತಾಗಿ ಸ್ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ದಾರೆ. ಈ ಮಸಾಲೆನ ಹಿಂಗೆ ಅದ್ಕೊಂಬಿಟ್ಟು ಬ್ಯೂಟಿಫುಲ್, ಯಮ್ಮಿ, ಆಸಮ್ ಆಗಿದೆ. ಇದ್ರ ಮಸಾಲೆ ಜೊತೆಗೆ ಸ್ವಲ್ಪ ಬಿರಿಯಾನಿನ ಹಿಂಗೆ ಹಾಕೊಂಡು ತಿಂದರೆ ಹೋಟೆಲು ಭಾನುವಾರ ಮತ್ತು ಶುಕ್ರವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇನ್ನು ಮಿಕ್ಕಿದ ದಿನ ನಾರ್ಮಲ್ ಆಗಿ ಮಧ್ಯಾಹ್ನ ಮೇಲೆ ಸಿಕ್ಕಾಪಟ್ಟೆ ರಶ್ ಆಗುತ್ತೆ. ಗೀ ರೈಸು, ಹಾಂ ಬಸ್ 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 ಗೀ ರೈಸು ಘಮ ಘಮ ಅನ್ನತ್ತೆ. ಗೀ ರೈಸ್ ಜೊತೆಗೆ ಸರ್ ಇದೇನಂದ್ರೆ ಮಟನ್ ಚಟ್ಪಟಿ, ಮಟನ್ ಚಟ್ಪಟಿ ಗೀ ರೈಸ್ ಜೊತೆಗೆ ಮಟನ್ ಚಟ್ಪಟಿನ ಟೇಸ್ಟ್ ಮಾಡ. ಏನು ಮೇಡಮ್ ಇದು? ಮಟನ್ ಖಾಲಿ ಮಿರ್ಚಿದು ಗ್ರೇವಿ. ಸಖತ್ತಾಗಿದೆ. ಗೀ ರೈಸ್ ಟೇಸ್ಟ್ ಮಾಡೋಣ. ಮಟನ್ ಚಟ್ಪಟಿ ಐತಲ್ರಿ, ಕ್ರಂಚಿ ಫೀಲಿಂಗ್ ಕೊಡ್ತೈತಿ. ಕ್ರಂಚಿ ಫೀಲಿಂಗ್. ಸಖತ್ತಾಗಿದೆ. ಒಂದು ಸಿನ್ಸಿಯರ್ ಅಡ್ವೈಸ್ ಏನಂತಂದ್ರೆ ನಿಮ್ಗೆಲ್ಲರಿಗೂ, ಈ ಹೋಟೆಲಿಗೆ ಬಂದ್ರೆ ಒಂದು ಫ್ಯಾಮಿಲಿ ಜೊತೆ ಬರ್ರಿ, ಇಲ್ಲ ಫ್ರೆಂಡ್ಸ್ ಜೊತೆ ಬರ್ರಿ. ಒಬ್ಬೊಬ್ಬರೇ ಬಂದರೆ ಈ ಎಲ್ಲ ಐಟಮ್ಗಳನ್ನು ಟೇಸ್ಟ್ ಮಾಡೋಕ್ಕಾಗಂಗಿಲ್ಲ ಒಬ್ಬೊಬ್ಬರಿಗೇನೆ. ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಬಂದ್ಬಿಟ್ರೆ ನೀವು ಎಲ್ಲ ಐಟಮ್ಗಳನ್ನು ಟೇಸ್ಟ್ ಮಾಡಿ ಅರೋಮನ ಎಂಟರ್ಟೈನ್ ಫೀಲ್ ಮಾಡ್ಬೋದು, ಅನುಭವಿಸ್ಬೋದು ಅದನ್ನು. ಗೀ ರೈಸಲ್ಲಿ ತುಂಬ ಸ್ಪೈಸ್ ಇಲ್ಲ, ಮೈಲ್ಡಾಗಿ ಮಾಡಿರ್ತಕ್ಕಂಥದ್ದು ಗೀ ರೈಸು. ಹೆವಿಯಾಗಿ ಸ್ಪೈಸನ್ನು ಹಾಕುವಂಥದ್ದಾಗಲಿ ಅಥವಾ ಯಾವುದೇ ಒಂದು ಐಟಮನ್ನು ಹೆಚ್ಚು ಹಾಕುವಂತಾಗಲಿ ಮಾಡಿಲ್ಲ. ಎಲ್ಲ ರಾ ಐಟಮ್ಗಳನ್ನು ಒಂದು ಹದವಾಗಿ ಹಾಕಿ ಮಾಡಿರ್ತಕ್ಕಂಥದ್ದು ಇದು ಚೆನ್ನಾಗಿದೆ. ಇವಿಷ್ಟ ಅಲ್ರಿ, ಪಹಲ್ವಾನಿ ಮೆಸ್ ಒಳಗಡೆ ಇನ್ನೂ ಐಟಮ್ಗಳಿದಾವೆ. ಏನಿದಾವೆ ಸರ್? ಕೀಮಾ ಬಾಲು, ಆಮೇಲೆ ಮಟನ್ ಕೀಮಾ ವಡೆ, ಆಮೇಲೆ ಮಟನದ್ದು ಕಿಡ್ನಿ ಐಟಮ್ ಇದೆ, ಮಟನ್ ಖಾಲಿ ಮಿರ್ಚಿ ಚಿಕನ್ ಇಲ್ಲಿದೆಯಲ್ಲ ಇದು. ಅದರದ್ದು ಮಸಾಲೆ ಎಷ್ಟು ಟೇಸ್ಟ್ ಆಗಿದೆ ಅಂತಂದರೆ ಐಟಮ್ ಇನ್ನಷ್ಟು ಅದ್ಭುತವಾಗಿರಲಿಲ್ಲ. ಚಿಕನ್ ಕಬಾಬ್ ಆ್ಯಸ್ ಯೂಶುವಲ್ ಇದೇ ಇದೆ. ಚಿಲ್ಲಿ ಚಿಕನ್ನು ಅದು ಆ್ಯಸ್ ಯೂಶುವಲ್ ಇರುತ್ತೆ. ಆಚಾರಿ ಚಿಕನ್ ಇದೊಂದು ಡಿಫ್ರೆಂಟ್ ನೇಮ್ ಇದು. ಮೀನು ಕೂಡ ಮಾರ್ತಾರೆ, ಸಿಯರ್ ಫಿಶ್, ಅದು
ಇಮಿಡಿಯೇಟ್ ಆಗಿ ಮಾರ್ಕೆಟ್ ಅಲ್ಲಿ ಫ್ರೆಶ್ ಕ್ವಾಲಿಟಿ ತಂದ್ರೆ ಮಾತ್ರ ನಿಮಗೆ ಫಿಶ್ ಸಿಗುತ್ತೆ ಇಲ್ಲಿ. ಯಾವಾಗ ಬೇಕು ಅವಾಗ ಫಿಶ್ ಸಿಗಲ್ಲ. ಅವ್ರಿಗೆ ಯಾವತ್ತಾದ್ರೂ ಫ್ರೆಶ್ ಸಿಕ್ಕರೆ ಮಾತ್ರ ನಮಗೆ ಇಲ್ಲಿ. ನನ್ನ ರೆಕಮೆಂಡೇಶನ್ ಅಂತಂದ್ರೆ ಈ ಹೋಟ್ಲಲ್ಲಿ ಮಟನ್ ಐಟಮ್ಸ್, ಆಮೇಲೆ ಬಿರಿಯಾನಿ ಅಲ್ಟಿಮೇಟ್. ಅದು ತುಂಬಾ ನಾನು ಹೊಗಳಕ್ ಹೋಗಲ್ಲ, ಓ ಅದ್ಭುತವಾಗಿದೆ ಹಂಗಿದೆ ಹೆಂಗೆ ಅಂತ. ಒಂದು ಅಥೆಂಟಿಕ್ ನಾನ್ ವೆಜ್ ಐಟಮ್ ಅನ್ನ ಟೇಸ್ಟ್ ಮಾಡಬೇಕು ಅಥವಾ ಊಟ ಮಾಡಬೇಕು ಅಂತಂದ್ರೆ ಈ ಹೋಟೆಲ್ನ ನೀವು ಆಯ್ಕೆ ಮಾಡ್ಕೋಬಹುದು ಅನ್ನೋದು ನನ್ನ ಅಭಿಪ್ರಾಯ. ಯಾವುದನ್ನು ಕೆಡ್ಸಕ್ ಮನಸ್ಸು ಬರಲ್ಲ, ಎಲ್ಲವನ್ನು ಹೊಟ್ಟೆ ತುಂಬ ತಿಂದು ಉಳಿದ್ರೆ ಪಾರ್ಸಲ್ ತೊಗೊಂಡೋಗ್ತೀನಿ ಮನೆಗೆ, ವೇಸ್ಟ್ ಮಾಡಬಾರ್ದು. ಸೊ ಇಷ್ಟಾತ್ ನೋಡ್ರಿ, ನಾನು ಒಬ್ಬನೇ ಇರೋದ್ರಿಂದ ಇನ್ನೂ ಒಂದಿಷ್ಟು ಐಟಮ್ಗಳನ್ನು ಟೇಸ್ಟ್ ಮಾಡೋದು ಮಿಸ್ ಮಾಡಿಕೊಂಡೆ. ಸರಿ, ಎಷ್ಟಾಯ್ತು? ಸೊ ಅದಕ್ಕೆ ರಿಕ್ವೆಸ್ಟ್ ಏನಂದರೆ ಟೀಮ್ ಜೊತೆ ಬರ್ರಿ ಸರ್. ಥ್ಯಾಂಕ್ ಯು. ಪ್ರತಿಯೊಂದು ಐಟಮ್ನು ಆಸಮ್ ಆಗಿತ್ತು. ಆ ಮಸಾಲೆನೂ ಹಾಕ್ಬಿಡಿ, ಅದು ಚೆನ್ನಾಗಿದೆ. ಮತ್ತು ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ ರೀ. ಅಲ್ಲಿ ತನಕ ನೋಡ್ತೀರಿ ನಮ್ದು ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.